ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 26ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಬಂದಿದೆ. ಹಾಗೆ ಯಾರಿಗೆಲ್ಲ 25ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಆ ಮಾಹಿತಿನ ಗೊತ್ತಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇರೋದು ಅಂತಂದರೆ, ಇವಾಗ 25ನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ. ಫೆಬ್ರವರಿ ಮಾರ್ಚ್ ತಿಂಗಳದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಅಪ್ಡೇಟ್ನ ಕೊಡ್ತಾರೆ. ಬಟ್ ಇವಾಗ 2 ಕಂತಿನ ಹಣ ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹೌದು, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆ್ಯಕ್ಚುಲಿ 25 ಹಾಗೆ 26ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ. ಬಟ್ ಇವರು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದೇ ಕಂತಿನ ಹಣ ರಿಲೀಸ್ ಮಾಡಿದ್ದು, ಅದು 25ನೇ ಕಂತಿನ ಹಣ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಒಂದು 80% ಜನರಿಗೆ ಆಲ್ರೆಡಿ ಜಮೆ ಆಗಿದೆ. ಬಟ್ ಇವಾಗ ಮೈಸೂರು, ಕೋಲಾರ, ಮಂಡ್ಯ ಈ ಭಾಗದ ಜನಗಳಿಗೆ ಸ್ವಲ್ಪ ಹಣ ಬರಬೇಕಾಗಿದೆ. ಅದು 3 ಜಿಲ್ಲೆಗಳದ್ದು ಕೂಡ ಕ್ಲಿಯರ್ ಮಾಡಿಬಿಟ್ರೆ 25ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ, ಆಗೋಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಕಮೆಂಟ್ ಮಾಡಿ, ನಿಮಗೆ ನೋಡ್ತಿರೋರಲ್ಲಿ ನಿಮ್ಗೆಲ್ಲರಿಗೂ ಕೂಡ ಹಣ ಬಂದಿದೆಯಾ, ಜಮೆ ಆಗಿದೆಯಾ, ಯಾವತ್ತು ಜಮೆ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಜಾಸ್ತಿ ಮೈಸೂರು, ಮಂಡ್ಯ ಈ ಪ್ಲೇಸಸ್ಸಿಗೆ ಇನ್ನೂ ಜಮೆ ಆಗಿಲ್ಲ. ಅದನ್ನು ಕೂಡ ಇನ್ನೊಂದು 2-3 ಡೇಸಲ್ಲಿ ಎಲ್ಲರದ್ದು ಕೂಡ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ. ಸೊ ಯಾರೆಲ್ಲ ಮೈಸೂರು ಅಥವಾ ಮಂಡ್ಯ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ನಿಮಗೆ ಬಂದಿದೆಯಾ ಹಣ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು 25ನೇ ಕಂತಿನ ಹಣದ್ರ ಬಗ್ಗೆ ಆಯಿತು. 26ನೇ ಕಂತಿನ ಹಣದ್ರ ಬಗ್ಗೆ ಹೇಳಬೇಕಂದ್ರೆ, ಅತಿ ಶೀಘ್ರದಲ್ಲೇ 26ನೇ ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಮಾಡ್ತಾರೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ 2 ಕಂತಿನ ಹಣ ರಿಲೀಸ್ ಆಲ್ರೆಡಿ ಮಾಡಿದ್ದಾರೆ. 5,000 ಕೋಟಿ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ. ಬಟ್ ಇವರು ಹಾಕಿರಲಿಲ್ಲ 2 ಕಂತಿನ ಹಣ ಒಟ್ಟಿಗೆ. ಸೊ ಇವಾಗ 10ನೇ ತಾರೀಕು ಮೇಲೆ ನಿಮಗೆ 26ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಯಾಕಂದರೆ ಇವತ್ತಿನ 3rd ಅಲ್ವಾ. ಸೊ ಇನ್ನೊಂದು 3-4 ದಿವಸದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ. ನಾನು ಏನು ಹೇಳಿದೆ, ಮಂಡ್ಯ, ಮೈಸೂರು ಭಾಗದಲ್ಲಿ ಸ್ವಲ್ಪ ಜನಕ್ಕೆ ಇನ್ನೂ ಬರಬೇಕಾಗಿದೆ ಅಂತ. ಸೊ ಎಲ್ಲರಿಗೂ ಕೂಡ ಕ್ಲಿಯರ್ ಆದಮೇಲೆ ನಿಮಗೆ 10ನೇ ತಾರೀಕು ಮೇಲೆ 26ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇನ್ನೂ ಒಂದು ಕಂತಿನ ಹಣ ಮಹಿಳೆಯರ ಖಾತೆಗೆ ಬರುತ್ತೆ. ಸೊ ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳದ್ದು ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಅದನ್ನು CM ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಅಂದ್ಬಿಟ್ಟು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದರು. ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲೂ ತಿಳಿಸಿದ್ದೆ, ಬಾಕಿ 5 ಕಂತಿನ ಹಣ ಬಾಕಿ ಇದೆ, ಅದರಲ್ಲಿ 2 ಕಂತಿನ ರಿಲೀಸ್ ಆಗಿದೆ ಅಂತ ಹೇಳಿದರು ಅಂತ. ಯಾಕಂದರೆ ಅದು ಫೆಬ್ರವರಿ ತಿಂಗಳದ ಅಥವಾ 25-26ನೇ ಕಂತಿಂದ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿರಲಿಲ್ಲ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಅಪ್ಡೇಟ್ನ ಕೊಡ್ತಾರೆ. ಇದು 25-26ನೇ ಕಂತಿನ ಹಣ ಅಂತ ಇವಾಗ ಬಾಯ್ಬಿಟ್ಟು ಹೇಳಿದ್ದಾರೆ. ಸೊ ಇವಾಗ ನಿಮಗೆ ಬಂದಿರೋದು 25ನೇ ಕಂತಿನ ಹಣ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ 26ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು 25-26ನೇ ಕಂತಿನ ಹಣದ್ರ ಬಗ್ಗೆ ಆಯಿತು. ಇನ್ನು ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಿ, ನಮಗೆ 3-4 ಕಂತಿನ ಹಣನೇ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ. ಒಂದ್ಸತಿ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಕ್ಯಾನ್ಸಲ್ ಆಗುತ್ತೆ. ಸೊ ಫಸ್ಟು ನೀವು ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಆ್ಯಕ್ಟಿವ್ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ, ಅಥವಾ APLಗೆ ವರ್ಗಾವಣೆ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳಿ. ಇಲ್ಲ ಆ ರೇಷನ್ ಕಾರ್ಡು ಕೂಡ ಆ್ಯಕ್ಟಿವ್ ಆಗಿದೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ, ನೀವು ಪ್ರತಿ ತಿಂಗಳು ಕೂಡ ಹೋಗಿ ಡಿಪೋಗಳಲ್ಲಿ ರೇಷನ್ ತೊಗೊಳ್ತಿದ್ದೀರಾ ಅಂತಂದರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಏನಾಗಿದೆ ಏನು ಅಂತ. ನಿಮಗೆ ಕರ್ನಾಟಕ ಒಂದು ಗ್ರಾಮ ನೀವು ಎಲ್ಲೋಗಿ ಅಪ್ಲೈ ಮಾಡಿದ್ರಿ, ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಲ್ಲಿ ಅಲ್ಲೋಗಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ ಏನಕ್ಕಾಗಿಲ್ಲ ಅಂತ. ಯಾಕಂದರೆ ಈ KYC ಆಗಿಲ್ಲ ಅಂದರೂ ಆಗಲ್ಲ. ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ನೀವು ಗೃಹಲಕ್ಷ್ಮಿ ಹಣ ಬರ್ತಿರುತ್ತೆ ಬ್ಯಾಂಕ್ ಅಕೌಂಟ್ಗೆ, ಆ ಬ್ಯಾಂಕ್ ಅಕೌಂಟಲ್ಲಿ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೂ ಕೂಡ ಬರೋದಿಲ್ಲ. ಆಮೇಲೆ ಡಾಕ್ಯುಮೆಂಟ್ಸಲ್ಲಿ ಏನಾರ ಡಿಫ್ರೆಂಟ್ ಇದ್ರೂ ಕೂಡ ಬರೋಲ್ಲ. ಈಗ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂದಿಷ್ಟು ಇರುತ್ತೆ, ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದಿಷ್ಟು ಇರುತ್ತೆ, ಇಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲೇ ಬೇರೆ ಹೆಸರಿರುತ್ತೆ, ಅಡ್ರೆಸ್ ಆಗಿರ್ಬೋದು, ಇನ್ಶಿಯಲ್ಸ್ ಆಗಿರ್ಬೋದು. ಸೊ ಈ ಥರ ಚೇಂಜಸ್ ಇದ್ದರೂ ಕೂಡ DBT ಮುಖಾಂತರ ಹಣ ಹಾಕಲಿಕ್ಕೆ ಆಗಲ್ಲ. ಸೊ ಅದು ಒಂದು ರೀಸನ್ ಇರ್ಬೋದು. ಸೊ ಹಾಗಾಗಿ ಒಂದು ಸತಿ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗೋದು ಯಾವ ರೀಸನಿಂದ ಏನು ಅಂತ. ಸೊ ಆವಾಗ ನೀವು ಕ್ಲಿಯರ್ ಮಾಡ್ಕೋಬಹುದು.
25-26ನೇ ಕಂತಿನ ಹಣದ್ರ ಬಗ್ಗೆ ಆಗಿರ್ಬೋದು, ಅಥವಾ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವರಿಗಾಗಿರ್ಬೋದು ನಿಮಗೆ ಕ್ಲಿಯರಾಗಿ ಮಾಹಿತಿ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.